ಸಾಗರದ ಶ್ರೀಗಂಧ ಕೆತ್ತನೆ ಕುಶಲಕರ್ಮಿಗಳು ಇಂದು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕೆಳದಿ ರಸ್ತೆಯಲ್ಲಿರುವ ಶ್ರೀಗಂಧ ಯೋಜನಾಧಿಕಾರಿಗಳ ಕಚೇರಿ ಎದುರು ಧರಣಿ ನಡೆಸಿದರು. ಮನೆಗಳ ಹಕ್ಕುಪತ್ರ ನೀಡಬೇಕು, ಕಾರ್ಮಿಕರಿಗೆ ಸಿಗುವ ಸೌಲಭ್ಯಗಳು ಕುಶಲಕರ್ಮಿಗಳಿಗೆ ಲಭ್ಯವಾಗುತ್ತಿಲ್ಲ ಎಂಬ ಆರೋಪವನ್ನು ಪ್ರತಿಭಟನಾಕಾರರು ಮುಂದಿಟ್ಟರು. ಶ್ರೀಗಂಧ ಕೆತ್ತನೆ ಕಲೆ ಅತ್ಯಂತ ಪ್ರಾಚೀನ ಹಾಗೂ ಒಂದು ಕಾಲದಲ್ಲಿ ಕರ್ನಾಟಕದ ಹೆಮ್ಮೆಯಾಗಿದ್ದ ಕಲೆ. ಆದರೆ ಸರ್ಕಾರ ಮತ್ತು ನಿಗಮಗಳ ನಿರ್ಲಕ್ಷ್ಯದಿಂದ ಇಂದು ಈ ಕಲೆ ಅಸ್ತಿತ್ವ ಕಳೆದುಕೊಳ್ಳುವ ಹಂತಕ್ಕೆ ಬಂದಿದೆ ಎಂಬ ಆಕ್ರೋಶ ವ್ಯಕ್ತವಾಯಿತು. ಕುಶಲಕರ್ಮಿಗಳ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಸ್ಕಾಲರ್ಶಿಪ್ ನೀಡಬೇಕು, ಬದುಕುಳಿಯಲು ಅಗತ್ಯ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಸರ್ಕಾರವನ್ನು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಎಲ್ಲಿಯವರೆಗೂ ಹೋರಾಟ, ಕುಶಲಕರ್ಮಿಗಳ ಸಂಘಕ್ಕೆ, ಕುಶಲಕರ್ಮಿಗಳ ಹೋರಾಟಕ್ಕೆ ಏನೇ ಬರಲಿ, ಏನೇ ಬರಲಿ, ಎಲ್ಲಿಯವರೆಗೂ ಹೋರಾಟ. ನಮಸ್ಕಾರ. ಇವತ್ತು ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮದ ಶಾಖಾ ಕಚೇರಿಯಾಗಿರ್ತಕ್ಕಂಥ ಇವತ್ತು ಸಾಗರದ ಶ್ರೀಗಂಧದ ಸಂಕೀರ್ಣ ಎದುರುಗಡೆ ಇವತ್ತು ಸುಮಾರು ಜನ ಇವತ್ತು ಕುಶಲಕರ್ಮಿಗಳು ಇವತ್ತು ಇಲ್ಲಿ ಕೂತಿದ್ದೀವಿ. ನಮ್ಮ ಹಕ್ಕುಗಳ ಹೋರಾಟಕ್ಕೋಸ್ಕರ ಕೂತಿದ್ದೀವಿ. ಒಂದು ಕಾಲದಲ್ಲಿ ಶ್ರೀಗಂಧದ ಕುಶಲಕರ್ಮಿಗಳು ಅಂದರೆ ಈ ಜಗತ್ತಿಗೆ ಹೆಸರನ್ನು ತಂದುಕೊಡ್ತಕ್ಕಂಥ ಶಕ್ತಿ ಉಳ್ಳವರಾಗಿದ್ದರು. ಅಂದರೆ ಅದರಲ್ಲೂ ಕರ್ನಾಟಕದಲ್ಲಿ ಶ್ರೀಗಂಧದ ಕಲೆ ಇರ್ತಕ್ಕಂಥದ್ದು ಜಗತ್ತಿನಲ್ಲೇ ಹೆಸರುವಾಸಿಯಾಗಿರ್ತಕ್ಕಂಥ ಕಲೆ. ಇದನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ ನಿಗಮವನ್ನು ಸ್ಥಾಪನೆ ಮಾಡುತ್ತೆ. ಸ್ಥಾಪನೆ ಮಾಡಿಬಿಟ್ಟು ಕುಶಲಕರ್ಮಿಗಳನ್ನು ಒಂದೆಡೆ ಸೇರಿಸಿಬಿಟ್ಟು ಅವರಿಂದ ಕಲಾಕೃತಿಗಳನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವುಗಳನ್ನು ಸಂಗ್ರಹ ಮಾಡಿಬಿಟ್ಟು ಮಾರಾಟ ಮಾಡ್ತಕ್ಕಂಥ ಒಂದು ನಿಗಮವನ್ನು ಸ್ಥಾಪನೆ ಮಾಡುತ್ತೆ. ಸ್ಥಾಪನೆ ಮಾಡಿದ ನಂತರ ಕುಶಲಕರ್ಮಿಗಳ ಅಭಿವೃದ್ಧಿಗೋಸ್ಕರ ಕೆಲವು ಕಡೆ ಮನೆಗಳನ್ನು, ಅವರಿಗೆ ನಿವೇಶನಗಳನ್ನು ಕಟ್ಕೊಡುತ್ತೆ. ಆದರೆ ಆ ಮನೆಗಳನ್ನು ಪರಿಸ್ಥಿತಿ ನೋಡಿದರೆ ಇವತ್ತು ಎಂಥವರಿಗೂ ಕೂಡ ಕರುಳು ಚುರುಕನ್ನತ್ತೆ. ಯಾಕೆಂದರೆ ಸಾಮಾನ್ಯ ಇವತ್ತು ಕೂಲಿ ಕಾರ್ಮಿಕ ಒಂದು ಒಳ್ಳೆಯ ವ್ಯವಸ್ಥಿತ ರೀತಿಯಲ್ಲಿ ಬದುಕ್ತಾನೆ, ಅಂದರೆ ನಾಗರಿಕತೆಯ ಲಕ್ಷಣವನ್ನು ತೋರಿಸ್ಕೊಡ್ತಕ್ಕಂಥ ನೀತಿಯಲ್ಲಿ ಬದುಕ್ತಾನೆ. ಆದರೆ ಇವತ್ತು ಕುಶಲಕರ್ಮಿಗಳು ಯಾವ ರೀತಿ ಬದುಕ್ತಾ ಇದ್ದಾರೆ ಅಂದರೆ ಇವತ್ತು ದಯಮಾಡಿ ಮಾಧ್ಯಮದವ್ರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ಆ ಮನೆಗಳ ಪರಿಸ್ಥಿತಿಯನ್ನು ನೀವು ನೋಡಿ. ಆ ಮನೆಗಳ ಅಲ್ಲ ಅನ್ನೋ ಲೆಕ್ಕದಲ್ಲಿದೆ. ಇವತ್ತು ಅನೇಕ ಕುಶಲಕರ್ಮಿಗಳು ವಯಸ್ಸಾಗಿದೆ. ಈ ವಯಸ್ಸಾದ ಕುಶಲಕರ್ಮಿಗಳು ತಮ್ಮ ಕೆಲಸ ಮಾಡಲಿಕ್ಕಾಗಲ್ಲ. ಇವತ್ತಿನವರೆಗೂ ಈ ಕುಶಲಕರ್ಮಿಗಳಿಂದ ಲಾಭ ತೆಗೆದುಕೊಂಡ ಈ ನಿಗಮ ಅವರನ್ನು ಕಡೆಗಣಿಸಿದೆ. ಯಾಕೆಂದರೆ ಇವತ್ತು ನಿಗಮ ಬೆಳೆದು ಬಂದಿದೆ ಅಂದರೆ ಕರ್ನಾಟಕ ಸರ್ಕಾರಕ್ಕೂ ಕೂಡ ಅದರಿಂದ ವರಮಾನ ಬಂದಿದೆ. ಆದರೆ ಇವತ್ತು ವಯೋವೃದ್ಧರಾಗಿರ್ತಕ್ಕಂಥ, ಕೆಲಸ ಮಾಡೋ ಶಕ್ತಿ ಇಲ್ಲದಿರ್ತಕ್ಕಂಥ ಕುಶಲಕರ್ಮಿಗಳು ಜೀವನ ಮಾಡೋದು ಹೇಗೆ? ಅವರ ಮುಂದಿನ ಪೀಳಿಗೆ ಇದನ್ನು ನೋಡಿಬಿಟ್ಟು ಈ ಕೆಲಸ ಕಲಿಯೋ ನಿಟ್ಟಿನಲ್ಲಿ ಮುಂದೆ ಯಾರು ಬಂದಿಲ್ಲ. ಈ ಕಲೆ ಮುಗಿದೋಗದ ಸಾಧ್ಯತೆ ಇದೆ ಈಗ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಮನೆಗಳ ಹಕ್ಕುಗಳು ಬೇಕಾಗಿದೆ. ಇದುವರೆಗೂ ನಮಗೆ ಮನೆ ಹಕ್ಕು ನೀಡಿಲ್ಲ. ಇವತ್ತು ಯಾವುದೇ ಒಂದು ಸಾಲ ಸೌಲಭ್ಯ ಬೇಕು ಅಂದರೆ ನಿಮ್ಗೆ ಏನಿದೆಯಪ್ಪ ಅಂತ ಕೇಳ್ತಾರೆ. ಈಗ ಬ್ಯಾಂಕ್ನವರಾಗಿರ್ಬೋದು, ಬೇರೆ ಯಾರಾಗಿರ್ಬೋದು, ಖಾಸಗಿಯವರಾಗಿರ್ಬೋದು, ನಿಮ್ಗೆ ಏನಿದೆ ಕೇಳ್ತಾರೆ. ನಮಗೇನು ಇಲ್ಲ, ಯಾವುದೇ ನೆಲ ಇಲ್ಲ, ನಮಗೆ ಯಾರು ಸಾಲ ಕೊಡ್ತಾರೆ? ಹಾಗಾಗಿ ನಿಗಮದವರು ದಯಮಾಡಿ ನಮ್ಮನ್ನು ಪ್ರಾಣಿಗಳ ರೀತಿಯಲ್ಲಿ ನೋಡಬೇಡಿ. ನಾವು ನಿಮ್ಮಂಗೆ ಮನುಷ್ಯರು AC ಕಚೇರಿಯಲ್ಲಿ ಕೂತು, ಅಂದರೆ AC ಹವಾನಿಯಂತ್ರಿತ ಕಚೇರಿಯಲ್ಲಿ ಕೂತು ಅಧಿಕಾರವನ್ನು ನಡೆಸ್ತಕ್ಕಂಥದ್ದು ಒಂದೇ ಅಲ್ಲ. ಈ ಬಡವರು ಏನು ಕುಶಲಕರ್ಮಿಗಳು ಏನು ದುಡಿದ್ರೆ ಮಾತ್ರ ನಿಮಗೆ AC ವ್ಯವಸ್ಥೆ ಬರುತ್ತೆ. ದಯಮಾಡಿ ನಿಮ್ಮ ಕಣ್ಣನ್ನು ತೆರೆದು ನೋಡಿ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ದಯಾಮರಣವನ್ನು ನಾವು ಕೇಳ್ತೀವಿ ಅಂತ ಹೇಳ್ತಾ ಅವಕಾಶ. ಕುಶಲಕರ್ಮಿಗಳನ್ನು ಕಡೆಗಣಿಸುತ್ತಿರುವ ನಿಗಮಕ್ಕೆ, ಕುಶಲಕರ್ಮಿಗಳನ್ನು ಕಡೆಗಣಿಸುತ್ತಿರುವ ಕರಕುಶಲ ನಿಗಮಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ? ಅಯ್ಯಯ್ಯೋ, ಅಯ್ಯಯ್ಯೋ,
ಚಿಲ್ಲರೆನ ಮನೆ ಕಟ್ಕೊಳ್ಳೋಕ್ಕೆ ಅಂತ ಕೊಡ್ತಾರೆ, ಮತ್ತು ಜಾಗನೂ ಒಂದು 30-40 ಏನೋ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ನಿಗಮದವ್ರು ನಮಗೆ ಕೊಟ್ಟು ಜಾಗ ಎಷ್ಟು ಅಂತ ಹೇಳಿದರೆ 15-20 ಜಾಗ ಕೊಟ್ಟಿದ್ದಾರೆ. ಈ 15-40 ಜಾಗ ಕೊಟ್ಟು ಅದರಲ್ಲಿ ಮಧ್ಯಗೋಡೆಗೆ ಆಚೆಗೊಂದು ಕುಟುಂಬ, ಆ ಮಧ್ಯಗೋಡೆಗೆ ಆಚೆಗೊಂದು ಕುಟುಂಬ, ಈಚೆಗೊಂದು ಕುಟುಂಬ, ಅದನ್ನು ವಿಂಗಡಿಸಿ ಒಬ್ಬೊಬ್ಬ ಕುಟುಂಬಕ್ಕೆ ಒಂದೊಂದು ಅಂತ ಕೊಡಲಿಲ್ಲ. ಏನೋ ಒಂದು ಶಿಕ್ಷೆ ಕೊಟ್ಟರಂಗೆ ಆಚೆಗೊಂದು ಕುಟುಂಬ ಒಂದೇ ಗೋಡೆಗೆ, ಅವ್ರು ಆ ಕಡೆಯಿಂದ ಮಳೆ ಹೊಡಿಬೋದು, ಇವ್ರು ಈ ಕಡೆಯಿಂದ ಮಳೆ ಜಗಳ ಆಡ್ಕಿನ್ ಸಾಯಿರಿ ಅನ್ನೋ ಲೆಕ್ಕಕ್ಕೆ ನಮಗೆ ಕೊಟ್ಟ ಆ ಸಣ್ಣ ಜಾಗದ ಮೇಲೆ ಇಷ್ಟು ಸಾಲ ಒರೆಸಿ ನೀವು ಒಂದು ಕೋಳಿನ ಗೂಡಲ್ಲಿ ಕೂಡಿದಂಗೆ ಕೂಡಿ ಅಷ್ಟು ಮಾಡ್ಕಿಂದು 18,000 ರೂಪಾಯಿ ಕೊಟ್ಟಿದ್ದೀವಿ, ನೀವು ಹೆಂಗಾರು ಕಟ್ಕೊಳ್ರಿ ಹೆಂಗಾರು ತೀರಿಸ್ಕೊಳ್ರಿ ಅಂತ ನಮ್ಮನ್ನು. ಮತ್ತು ಅವ್ರದ್ದು ಕಂಡೀಷನ್ ಇತ್ತು, ಫೌಂಡೇಶನ್ನಿಗೆ ಈ ಕಲ್ಲೇ ಹಾಕಬೇಕು, ಇಷ್ಟಡಿನೇ ಫೌಂಡೇಶನ್ ತೆಗಿಬೇಕು, ಈ ಥರನೇ ಲಿಂಟ್ಲು ಈ ಲೆಕ್ಕಕ್ಕೆ ಇರಬೇಕು ಅಂತ ಅವರ ಕಂಡೀಷನ್ನು, ಅವರ ಸ್ಕೆಚ್ಚು ಎಲ್ಲದೂ ಕೊಟ್ಟು ನಮಗೊಂದು ಸಣ್ಣ ಅಮೌಂಟ್ ಕೊಟ್ಟು ಇವತ್ತು ನಮ್ಮ ಮೇಲೆ ಸಾಲ ಹೇರಿಸಿ ನಮಗೆ ಸರಿಯಾದ ಕೆಲಸನೂ ಕೊಡದೆ ನಮ್ಮ ಕಡೆ ಗಮನನೇ ಹರಿಸ್ದೆ ಇರೋದಿದೆಯಲ್ಲ, ಇದು ಒಂದು ನಿಗಮಕ್ಕೆ ನಾವು ಮನುಷ್ಯರ ಥರ ಕಂಡಿದ್ದೀವೋ ಅಥವಾ ನಾವೇನು ಪ್ರಾಣಿಗಳ ಥರ ಇರಲಿ ಬಿಡು ಅಲ್ಲಿ ಏನೋ ಕೂಡಿ ಹಾಕಿದ್ದೀವಿ ಅಲ್ಲಿ ಇದಕ್ಕೂ ಹೋಗಲಿ ಅನ್ನೋ ಥರ ಕೈ ಬಿಡೋದು ಭಾಳ ಅನ್ಯಾಯ. ಪಾಪ ಅವ್ರ ಮಕ್ಕಳು ಎಜುಕೇಷನ್ನು, ಅವ್ರ ಮಕ್ಕಳ ಜೀವನ, ಮುಂದಿನ ತಲೆಮಾರಿಗೆ ಅವರು ಇವತ್ತಿನ ಸಮಾಜ ಎಷ್ಟು ಓಡ್ತಾ ಇದೆ, ಆ ಸಮಾಜದ ಜೊತೆಗೆ ಓಡೋಕ್ಕಾಗದೆ ಕುಗ್ಗಿ ಕುಸ್ತು ಭಾಳ ಕಷ್ಟದಲ್ಲಿದ್ದಾರೆ. ಆ ಕಷ್ಟ ಜೀವನವನ್ನು ಸರಿದಾರಿಗೆ ತರುವ ಯಾವ ಯೋಜನೆ ಇದ್ರೂ ತಂದು ಅವರ ಮೇಲೆ ಒಂದಿಷ್ಟು ಕರುಣೆ ತೋರಿಸಿ ಅವರನ್ನು ಮುಂದಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಶಾಸಕರು ಸ್ಪಂದಿಸಿದ್ದಾರೆ. ಅವರ ಮಾತಿನ ಮೇಲೆಗೆ ಇವತ್ತು ನಾವು ಈ ಧರಣಿಯನ್ನು ಹಿಂಪಡಿತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಶಾಸಕರು ನಮ್ಮ ಎಲ್ಲ ಬೇಡಿಕೆಗಳನ್ನು ನೆರವೇರಿಸ್ಕೊಡ್ತಾರೆ ಅಂತ ಹೇಳ್ತಾ ಈ ಧರಣಿಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ರಶ್ಮಿ ಮೇಡಮ್ ಅವರು ಬಂದಿದ್ದೀವಿ ಮತ್ತು ಎಲ್ಲವನ್ನು ತಿಳ್ಕೊಂಡಿದ್ದೀವಿ. ನಿಮ್ಮ ಅಹವಾಲುಗಳನ್ನು ಸ್ವೀಕರಿಸಿದ್ದೀನಿ. ನಾನು MD ಅವ್ರ ಹತ್ರ, ಮಾನ್ಯ ಮಂತ್ರಿಗಳ ಹತ್ರ ಮತ್ತು ಮಾನ್ಯ ನಮ್ಮ ಅಧ್ಯಕ್ಷರು ಪಾಪ ಮೇಡಮ್ ಅವರು ನನ್ನ ಹತ್ರನೇ ಬಂದು ವಿಧಾನಸೌಧದಲ್ಲಿ ಬಂದು ನನ್ನ ಹತ್ರ ಚರ್ಚೆ ಮಾಡಿ ನನ್ನ ಸೀಟ್ ಹತ್ರನೇ ಬಂದು ಚರ್ಚೆ ಮಾಡಿ ಹೋಗಿದ್ದಾರೆ. ಅವರು ನಮ್ಮ ಮಿನಿಸ್ಟ್ರ್ ಮಗಳು ಅವರು. ಹಾಗಾಗಿ ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಆನಂತರ ಇಲ್ಲೇ ಒಂದು ಮೀಟಿಂಗ್ ಮಾಡೋಕ್ಕೆ ವ್ಯವಸ್ಥೆ ಮಾಡೋಕ್ಕೆ ನಾವು ಪ್ರಯತ್ನ ಪಟ್ಟು ಕರ್ಕೊಂಡು ಬರ್ತೇನೆ ಅವ್ರನ್ನೆಲ್ಲ. ಮೂಲ ಸೌಕರ್ಯಗಳಲ್ಲಿ ನನ್ನಲ್ಲಿ ಇಲ್ಲಿ ಆಗುವಂಥದ್ದು ಏನಿದೆ ತಾಲೂಕಿನ ಇದರಲ್ಲಿ ಒಬ್ಬ MLA ಆಗಿ ನಿಮಗೆ ಯಾವುದೇ ಕೊರತೆ ಇಲ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅದು ನಾನು ಮಾಡಿಕೊಡ್ತೀನಿ, ನೀವು ತಲೆ ಕೆಡ್ಸ್ಕೊಬೇಡಿ. ನೀರಿಂದ ಇರ್ಬೋದು, ಇನ್ನೊಂದು ಇರ್ಬೋದು. ಆಮೇಲೆ ಮನೆಯದು ಹಕ್ಕು ಕೊಡುವಂಥದ್ದು ಸಹ ಈಗಾಗಲೇ ಪ್ರಯತ್ನ ಪಟ್ಟಿದ್ದೀರಿ. 60 ಮನೆ ಅಲ್ವಾ ನಿಮ್ದು ಇರೋದು? 60ರಲ್ಲಿ ಎಷ್ಟಾಗಿದೆ? 52 ಮನೆ, 16 ಮನೆ 16 ಮನೆನೂ ಮಾಡ್ತೀನಿ. ಆಮೇಲೆ ನಿಮ್ಮನ್ನ ಕಾರ್ಮಿಕ ಇಲಾಖೆ ಸೇರಿಸಬೇಕಲ್ಲ ಸಹ ಅದನ್ನು ಸಹ ಮಾಡ್ಲಿಕ್ಕೆ ನಾನು ಮಾನ್ಯ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡಿಗೂ ಒಂದು ಲೆಟರ್ ಮಾಡ್ತೀನಿ. ಅದನ್ನು ಸೇರ್ಸಕ್ಕೆ ನಾನೊಂದು ಪ್ರಯತ್ನ ಮಾಡ್ತೀನಿ. ಆಯ್ತಾ? ಇಷ್ಟು ಹೇಳ್ತೀನಿ. ನಿಮ್ಗೆ ಒಳ್ಳೇದಾಗುತ್ತೆ. ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ನಾನು ಹೇಳ್ತಾ ಇವತ್ತಿನ ಈ ಹೋರಾಟವನ್ನು ಇಲ್ಲಿಗೆ ಕ್ಲೋಸ್ ಮಾಡ್ರಿ.